ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಮೊಸರು ಮುರುಕು. ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚಿಕ್ಕಾಗಿ ಏನಾದರೂ ಮಾಡ್ಕೋಬೇಕು ಅಂತ ಅನಿಸಿದರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಸಕ್ಕ ಟೇಸ್ಟಿಯಾಗಿರುತ್ತೆ. ಮೊದಲನೇದಾಗಿ ಅರ್ಧ ಕಪ್ ಮೊಸರನ್ನ ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಅಕ್ಕಿ ಹಿಟ್ಟು ಎಷ್ಟು ತೊಗೋತೀರೋ ಅದೇ ಪ್ರಮಾಣದಲ್ಲಿ ಅರ್ಧ ಮೊಸರನ್ನ ತೊಗೊಳ್ಳಿ. ಅದೇ ರೀತಿ ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ, ಬಿಳಿ ಎಳ್ಳು, ಸ್ವಲ್ಪ ಇಂಗು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕಾದಿರುವಂತಹ ಎಣ್ಣೆ ಅಥವಾ ಬೆಣ್ಣೆನೂ ಸಹ ಬಿಸಿ ಮಾಡಿ ಇಲ್ಲಿ ನೀವು ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವಿಲ್ಲಿ ಚೆನ್ನಾಗಿ ನಾದ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀವೋ ಮುರುಕು ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ಅಂದರೆ ಮಿಡಲೆಲ್ಲೂ ಕೂಡ ಬ್ರೇಕ್ ಆಗದೇ ತುಂಬ ಚೆನ್ನಾಗಿ ಬರುತ್ತೆ. ನಾವು ಚಪಾತಿ ಹಿಟ್ಟಿಗೆ ನಾದ್ಕೊಳ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು. ಇಲ್ಲಾಂದರೆ ಮಿಡಲ್ ಬ್ರೇಕ್ ಆಗುತ್ತೆ. ಸ್ವಲ್ಪ ಸಾಫ್ಟಾಗಿಯೇ ಇದನ್ನು ನಾದ್ಕೊಳ್ಳಿ. ಅದಾದ ನಂತರ ನಿಮಗೆ ಏನಾದರೂ ನೀರು ಬೇಕಿತ್ತು ಅಂತಂದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಬಿಸಿನೀರೆಲ್ಲ ಏನೂ ಬೇಡ, ತಣ್ಣೀರನ್ನೇ ಕೂಡ ಹಾಕ್ಕೊಳ್ಳಿ. ಈ ಮುರುಕು ಮಾಡೋದಕ್ಕೆ ಜಾಸ್ತಿ ಪದಾರ್ಥಗಳು ಬೇಡ. ಸ್ವಲ್ಪ ಅಂದರೆ ಕಡಿಮೆ ಪದಾರ್ಥಗಳಲ್ಲಿ ದಿಢೀರಾಗಿ ಮಾಡುವಂತಹ ಮುರುಕು ಇದು. ನಿಜವಾಗ್ಲೂ ಸಕ್ಕ ಟೇಸ್ಟಿಯಾಗಿರುತ್ತೆ. ನಾನು ಈ ಶೇಪಲ್ಲಿರೋದನ್ನು ತೊಗೊಂಡಿದ್ದೀನಿ ಇಲ್ಲಿ ಮುರುಕು ಮಾಡೋದಕ್ಕೆ. ನೀವು ಇದನ್ನಾರು ತೊಗೋಬೋದು, ಇಲ್ಲ ಚಕ್ಲಿ ಶೇಪ್ ಇರುತ್ತಲ್ಲ, ಸೊ ಅದನ್ನು ಕೂಡ ನೀವು ಇದನ್ನ ತೊಗೋಬೋದು. ಅದಾದ ನಂತರ ಈ ಚಕ್ಲಿ ಒಳ್ಳೆಗೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಏನಾರು ಆಗಲಿ ಗ್ರೀಸ್ ಮಾಡಿಕೊಂಡು, ಈಗ ಕಾದಿದೆ ಎಣ್ಣೆ ಕೂಡ, ಸೊ ಇವತ್ತು ಮುರುಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಾವು ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಹಾಕಿ ಒಂದು 2 ಮಿನಿಟ್ಸಿಗೆ ನಾವು ಇದನ್ನ ತಿರುಗಿ ಹಾಕಬೇಕಾಗುತ್ತೆ. ನೀವು ಸ್ವಲ್ಪನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಒಂದೇ ಸಾರಿ ಕೂಡ ಜಾಸ್ತಿ ಮುರುಕನ್ನು ಹಾಕೋಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದರೆ ಎಷ್ಟು ಸಖತ್ತಾಗಿ ಗರಿಗರಿಯಾಗಿರುವಂತಹ, ಇವಾಗ ನಾನು ಮುರುಕು ತೋರಿಸ್ತಿದ್ದೀನಿ ನಿಮಗೆ. ಸೌಂಡ್ ಕೇಳಿಸ್ತಿದೆ ಅನಿಸುತ್ತೆ. ಅಷ್ಟು ಕ್ರಿಸ್ಪಿಯಾಗಿರುವಂತಹ ಮುರುಕು ರೆಡಿ ಆಯಿತು. ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.